ಹಲೋ ಸರ್. ನಮಸ್ತೆ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್. ತುಂಬಾ ತುಂಬಾ ಧನ್ಯವಾದಗಳು ಮ್ಯಾಮ್. ಸರ್ ಅಂದ್ರೆ ನಾವು ಎಐಆರ್ ಒನ್ ಪೋಸ್ಟರ್ಸ್ ಅಲ್ಲಿ, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ, ಅಲ್ಲಿ ಇಲ್ಲಿ ಸೆಲೆಬ್ರೇಟ್ ಮಾಡೋದು ನೋಡಿರ್ತೀವಿ. ಬಟ್ ನೀವು ಯೋರ್ ಸೆಲ್ಫ್ ಬಿಕಮ್ ಎಐಆರ್ ಒನ್ ಅಂತ ಹೇಳಿದಾಗ ಹೇಗೆ ಅನಿಸ್ತಿದೆ ಸರ್? ನನಗೆ ಮೊದಲಿಂದನೂ ತುಂಬಾ ಆಸಕ್ತಿ ಇತ್ತು ಈ ಪರ್ಟಿಕ್ಯುಲರ್ ಆಗಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮೇಲೆ. ಸೊ ಅದ್ರ ಮೇಲೆ ತುಂಬಾ ವರ್ಕ್ ಮಾಡಿದ್ದೆ. ಸೊ ನನಗೆ ತುಂಬಾ ಹೋಪ್ಸ್ ಇತ್ತು. ನಾನು ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಹೋಪ್ಸ್ ಇರಲಿಲ್ಲ. ಬಟ್ ಐ ವಿಲ್ ಗೆಟ್ ಇನ್ ಟು ದಿ ಲಿಸ್ಟ್ ಅಂತ ತುಂಬಾನೇ ಹೋಪ್ಸ್ ಇತ್ತು. ಬಟ್ ನಂಬರ್ 1 ಬಂದಿರೋದು ತುಂಬಾನೇ ಖುಷಿ ಆಗ್ತಿದೆ ನನಗೂ ಕೂಡ. ಅಂದ್ರೆ ಸರ್ ನೀವು ಇವಾಗ ಹೇಳ್ದಂಗೆ ಏನು ಲಿಸ್ಟ್ ಅಲ್ಲಿ ಬರ್ತೀನಿ ಅಂತ ಗೊತ್ತಿತ್ತು, ಬಟ್ ಎಐಆರ್ ಒನ್ ಅಂತ ಹೇಗೆ ಅನಿಸ್ತಿದೆ ಸರ್ ಎಕ್ಸಾಕ್ಟ್ ಆಗಿ? ಅಂದ್ರೆ ನನಗೆ ಒಂಥರ ನನ್ನ ಡೆಸ್ಟಿನಿನೇ ಇಲ್ಲೇ ಇದೆ. ಸೊ ನನ್ನ ಪೊಟೆನ್ಷಿಯಲ್ಲು ಇಲ್ಲೇ ಇದೆ, ಪ್ಯಾಷನ್ನು ಇಲ್ಲೇ ಇದೆ. ಸೊ ಐ ಆಮ್ ಬೇಸಿಕಲಿ BSc ಫಾರೆಸ್ಟ್ರಿ ಗ್ರಾಡ್ಯುಯೇಟ್. ಸೊ ಐ ಬಿಲೀವ್ ನನ್ನ ಪ್ಯಾಷನ್ನು, ಪೊಟೆನ್ಷಿಯಲ್ಲು ಎಲ್ಲ ಈ ಫೀಲ್ಡಲ್ಲಿ ಇರೋದು ಆ ಡೆಡಿಕೇಶನ್ಗೆ. ಸೊ ಅದಕ್ಕೆ ಈ AR1 ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಎಐಆರ್ ಒನ್ ಅಂತ ನೋಡಿದ ತಕ್ಷಣ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು ಸರ್? ನನಗೆ ನಂದಿದು ಸೆಕೆಂಡ್ ಅಟೆಂಪ್ಟ್ ಮೇಡಮ್ ಇದು. ಸೊ ಫೆಬ್ರವರಿ ಮಂತಲ್ಲಿ ನಾನು ಸಿವಿಲ್ ಸರ್ವಿಸ್ ಇಂಟರ್ವ್ಯೂ ಕೊಟ್ಟಿದ್ದೆ. ಸೊ ಅದರದ್ದು ರಿಸಲ್ಟು ಮಾರ್ಚಲ್ಲಿ ಬಂದಿತ್ತು. ಅದು 20 ಮಾರ್ಕ್ಸಿಂದ ಫೈನಲ್ ಲಿಸ್ಟಲ್ಲಿ ಮಿಸ್ ಆಯಿತು. ಸೊ ಒಂದು ಹೋಪ್ಸ್ ಇತ್ತು. ಸೊ ಇಲ್ಲಿ ಚೆನ್ನಾಗಿ ಆಗಿದೆ ಅಂದರೆ ಅದಕ್ಕಿಂತ ಇಲ್ಲಿ ಚೆನ್ನಾಗೇ ಆಗಿರುತ್ತೆ. ಸೊ ಚೆನ್ನಾಗೇ ಬರುತ್ತೆ ಅಂತೇಳಿ ಆ ಕಾನ್ಫಿಡೆನ್ಸ್ ಇತ್ತು. ಬಟ್ ಸ್ಟಿಲ್ ಗಿವನ್ ಹೈ ಕಾಂಪಿಟೇಷನ್ ಏನು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಆ ಒಂದು ಅಳಕಿತ್ತು ನನ್ನ ಹತ್ರನೂ. ಏನಪ್ಪ ಏನು ಆಗಲಿಲ್ಲ ಅಂತಂದರೆ. ಬಟ್ ವೆರಿ ಲಕ್ಕಿ ದಟ್ ಐ ಕ್ರಾಸ್ಡ್ ದ ಲೈನ್ ಅಂತ ಹೇಳಿ. ಅಂದ್ರೆ ಸರ್ ಸೈಮಲ್ಟೇನಿಯಸ್ಲಿ ಸಿವಿಲ್ ಸರ್ವಿಸಸ್ ಇಂಟರ್ವ್ಯೂ ಮತ್ತೆ ಇದು IFOS ಇಂಟರ್ವ್ಯೂ ಪ್ರಿಪೇರ್ ಆಗಿರ್ತೀರಾ, ಬಟ್ ಸಿವಿಲ್ ಸರ್ವಿಸಸ್ ಅಲ್ಲಿ ರಿಜೆಕ್ಷನ್ ಆದ್ಮೇಲೆ ಮತ್ತೆ ಹೋಗಿ ಫಾರೆಸ್ಟ್ರಿ ಇಂಟರ್ವ್ಯೂ ಕೊಟ್ಟು ಬರೋದು ಅದು ಎಷ್ಟು ಡಿಫಿಕಲ್ಟ್ ಇತ್ತು ಅಂಡ್ ವಾಟ್ ಕೆಪ್ ಯು ಮೋಟಿವೇಟೆಡ್ ಸರ್? ಇದು ಇನಿಷಿಯಲ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಆಗಿರೋದ್ರಿಂದ ನನಗೆ. ಸೊ ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ನರ್ವಸ್ ಆಗಿದ್ದೆ. ಸೊ ಅದು ಗೊತ್ತಿತ್ತು ನನಗೆ. ನಾನು ಐ ಆನೆಸ್ಟ್ಲಿ ಸೇ ದಟ್ ಐ ವಾಸ್ ನರ್ವಸ್ ದಟ್ ಟೈಮ್. ಸೊ ಐ ಡಿಂಟ್ ಎಕ್ಸ್ಪ್ರೆಸ್ ವಾಟ್ ಬೋರ್ಡ್ ವಾಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ. ಸೊ ವೆನ್ ವಿ ಆರ್ ಅಂಡರ್ ಕಾನ್ಫಿಡೆಂಟ್ ಆನ್ ಅವರ್ ಸೆಲ್ಫ್ಸ್, ಹೌ ಕ್ಯಾನ್ ಸಂಬಡಿ ಬಿಲೀವ್ಸ್ ಇನ್ ಅಸ್? ಸೊ ಐ ಟುಕ್ ದಟ್ ಪಾರ್ಟ್ ಓನ್ಲಿ. ಸೊ ಅದರ್ವೈಸ್ ಇಂಟರ್ವ್ಯೂ ಪ್ರಿಪರೇಷನ್ ಚೆನ್ನಾಗಿತ್ತು. ಬಟ್ ಐ ವಾಸ್ ಲ್ಯಾಕಿಂಗ್ ದಿ ಕಾನ್ಫಿಡೆನ್ಸ್ ಪಾರ್ಟ್. ಸೊ ಅದಕ್ಕೆ ಗೊತ್ತಾಗಿತ್ತು. ಸೊ ಅದನ್ನ ಚೆನ್ನಾಗಿ ಈ ಸಲ ಫುಲ್ ಚಿಲ್ ಆಗಿ ಹೋಗಿದ್ದೆ, ಫುಲ್ ಎನರ್ಜೆಟಿಕ್ ಆಗಿ ಹೋಗಿದ್ದೆ. ಸೊ ದಿ ಬೋರ್ಡ್ ವಾಸ್ ವೆರಿ ಕಾರ್ಡಿಯಲ್. ಸೊ ಅದಕ್ಕೆ 2 ಮ್ಯಾಚ್ ಆಯ್ತು. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಒಳ್ಳೆ ಮಾರ್ಕ್ಸ್ ಕೂಡ ಬಂತು ಇಂಟರ್ವ್ಯೂ ಅಲ್ಲೂ ಕೂಡ. ಓಕೆ. ಸೊ ಸರ್ ಇದು ಸೆಕೆಂಡ್ ಅಟೆಂಪ್ಟು ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ. ವಾಟ್ ಡು ಯು ಥಿಂಕ್ ವರ್ಕ್ ಫಾರ್ ಯು? ನಾನು ಮೊದಲ ಅಟೆಂಪ್ಟ್ ಕೊಟ್ಟವಾಗ ಓನ್ಲಿ 6 ಮಂತ್ಸ್ ಪ್ರಿಪ್ರೇಷನ್ ಮಾಡಿದ್ದು. ಸೊ ಅವಾಗ ಇನಿಷಿಯಲ್ ಆಗಿದ್ದವಾಗಿಂದ ಇನ್ನೂ ಕಂಪ್ಲೀಟ್ ಪ್ರಿಪ್ರೇಷನ್ ಆಗಿರಲಿಲ್ಲ. ಬಟ್ ಆಸ್ ಫಾರ್ ಆಸ್ ಪ್ರಿಲಿಮ್ಸ್ ಈಸ್ ಕನ್ಸರ್ನ್ಡ್ ಮಾಡಿದ್ದೆ. ಮೋಸ್ಟ್ ಆಫ್ ದ ವರ್ಕ್ಸ್ನ ಚೆನ್ನಾಗೇ ಮಾಡಿದ್ದೆ. ಬಟ್ ಅಗೇನ್ ಸಮ್ಟೈಮ್ಸ್ ದೆರ್ ಆರ್ ಮೆನಿ ಫೋರ್ಸಸ್ ಬಿಯಾಂಡ್ ಅವರ್ ಕಂಟ್ರೋಲ್ and some unfortunate incidents happened on that day. So the best decision that I could make on that time was to just write the exam. Nothing more than that I could do that day. So I know that that was beyond my control. So and that disappointed me. But again, that was time was not in my hand. Luck, time, these are not in my hand. ಸೊ ಆ ಡಿಸಪಾಯಿಂಟ್ಮೆಂಟ್ನ ಅಲ್ಲೇ ಬಿಟ್ಬಿಟ್ಟು ಆಮೇಲೆ ಮತ್ತೆ ವರ್ಕ್ ಮಾಡಿದೆ. ಸೊ ಇನ್ನೂ ವರ್ಕ್ ಮಾಡೋಕ್ಕೂ ಇತ್ತಲ್ಲ ನನಗೆ. ಸೊ ಅದಕ್ಕೆ ವರ್ಕ್ ಮಾಡಿದೆ. ಸೊ ಚೆನ್ನಾಗಿನೇ ಈ ಸಲ ಫುಲ್ ಕಾನ್ಫಿಡೆನ್ಸ್ನೇ ಹೋಗಿದ್ದೆ 3 ಪ್ರೊಸೆಸ್ಸಲ್ಲಿ. ಇಂಟರ್ವ್ಯೂ ಆಯಿತು, ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು. ಈ ಸಲ ಫುಲ್ ಕಾನ್ಫಿಡೆನ್ಸಲ್ಲೇ ಇದ್ದೆ ನಾನು. ಸೊ ಹಾಗಾಗಿ ಎಲ್ಲಾನು ಚೆನ್ನಾಗಿ ಆಯಿತು ಈ ಸಲ. ನಿಮ್ಮ ಯಂಗರ್ ಸೆಲ್ಫ್ಗೆ ಒಂದು ಅಡ್ವೈಸ್ ಕೊಡಬೇಕು ಅಂದ್ರೆ ಏನು ಕೊಡ್ತೀರಾ ಸರ್? ಒಂದು ಯಾವುದೇ ಈಗ ನಾನು ನಾಟ್ ಓನ್ಲಿ UPSC, ವಿಚ್ ಎವರ್ ಫೀಲ್ಡ್ ಯು ಆರ್ ಇಂಟ್ರೆಸ್ಟೆಡ್, ಗೋ ಫಾರ್ ದ್ಯಾಟ್. ನಿಮ್ಗೆ ಯಾವ ಫೀಲ್ಡಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸುತ್ತೆ, ಪ್ಯಾಷನ್ ಇದೆ ಅನ್ಸುತ್ತೆ, ಆ ಫೀಲ್ಡಲ್ಲಿ ಹೋಗಿ ನೀವು. ಸೊ ಸೋಷಿಯಲ್ ಕಂಪಲ್ಷನ್ ಆಗಿರ್ಬೋದು, ಈ ಥರದ ಮೇಲೆ ನೀವು ನಿಮ್ಮ ಇದನ್ನ ಜರ್ನಿನ ಡಿಸೈಡ್ ಮಾಡಕ್ಕೆ ಹೋಗಬೇಡಿ. ಸೊ ವೆನ್ ಯು ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್, ಗೋ ವಿತ್ ದಟ್, ಯು ವಿಲ್ ಅಚೀವ್ ಸಮಥಿಂಗ್. ಸರ್ ಸೊ ಈ ಸಕ್ಸಸ್ನ ನೀವು ಯಾರಿಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀರಾ? ನಾನು ಈ ಸಕ್ಸಸ್ ಸರೌಂಡಿಂಗ್ ಮೀನ್ಸ್ ನನ್ನ ಜೊತೆ ಯಾರ್ಯಾರು ಇದಾರಲ್ಲ, ಫ್ರಮ್ ಫ್ಯಾಮಿಲಿ, ಫ್ರೆಂಡ್ಸು, ಮೈ ಮೆಂಟರ್ಸು, ಟೀಚರ್ಸು, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಎಜುಕೇಷನ್ನು. ಸೊ ಇದೆಲ್ಲ ಚೆನ್ನಾಗಿದೆ ಅಂತಲೇ ಹೇಳಿ ನಾನು ಈ ಅಚೀವ್ಮೆಂಟ್ ಮಾಡೋಕ್ಕಾಗಿರೋದು. ಸೊ ಅದಕ್ಕೆ ನನ್ನ ಈ ಅಚೀವ್ಮೆಂಟ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ನಾನು. ಸರ್ ಎಐಆರ್ ಒಂದು ದಿ ಪ್ರೊಡಕ್ಟಿವ್ ಡೇ ಹೆಂಗಿರ್ತಿತ್ತು, ದಿ ಅನ್ಪ್ರೊಡಕ್ಟಿವ್ ಡೇ ಹೇಗಿರ್ತಿತ್ತು? ಸೊ ನನಗೆ ಮೊದಲೇನೆ ಹೇಳ್ದಂಗೆ ನಾನು ಸ್ವಲ್ಪ ಎಲ್ಲೂ ಇನಿಷಿಯಲ್ ಫೌಂಡೇಶನ್ ಕೋರ್ಸ್ ಎಲ್ಲ ಮಾಡಿರಲಿಲ್ಲ, ಯಾವ ಇದಕ್ಕೂ ಹೋಗಿರಲಿಲ್ಲ.
ಸೊ ಹಂಗಾಗಿ ಆ ರೆಸ್ಪಾನ್ಸಿಬಿಲಿಟಿ ಇತ್ತು ನನ್ನ ಮೇಲೆ. ಸೊ ಈ ತರ ಕೋಚಿಂಗು ಮಾಡಿಲ್ಲ, ಯಾವುದು ಮಾಡಿಲ್ಲ ಅಂದವಾಗ ಸೊ ಹೈಯರ್ ರೆಸ್ಪಾನ್ಸಿಬಿಲಿಟಿ ಇತ್ತು. ಅದಕ್ಕಾಗಿ ಮತ್ತೆ ನಂದು ಇನಿಷಿಯಲ್ ಅಟೆಂಪ್ಟ್ ಇರೋದ್ರಿಂದ ಹೈ ಎನರ್ಜಿ ಇತ್ತು ನನ್ನ ಹತ್ರ. ಸೊ ಅದಕ್ಕೆ ನಾನು ರೆಗ್ಯುಲರ್ ಫಾಲೋ ಮಾಡ್ತಾ ಇದ್ದೆ. ಈಗ ಲೈಬ್ರರಿಗೆ 9 ಗಂಟೆಗೆ ಬಂದ್ರೆ ರಾತ್ರಿ 12 ಗಂಟೆಗೆ ಹೋಗುತ್ತಿದ್ದೆ ನಾನು. ದಿಸ್ ವಾಸ್ ಮೈ ರೂಟೀನ್. ಇವನ್ ನನಗೆ ಓದಕ್ ಆಗಿಲ್ಲ ಅಂದ್ರೂ ಐ ವಾಸ್ ಇನ್ ಲೈಬ್ರರಿ ಓನ್ಲಿ. ಸೊ ದಟ್ ವಾಸ್ ಮೈ ಎವ್ರಿಥಿಂಗ್. ನನ್ನ ರೂಮಿಗೆ ಹೋಗ್ತಿರೋದು ಜಸ್ಟ್ ಫಾರ್ ಫ್ರೆಶ್ ಅಪ್ ಅಂಡ್ ಸ್ಲೀಪಿಂಗ್ ಅಷ್ಟೇ ಹೋಗ್ತಿರೋದು. ಅದರ್ವೈಸ್ ಎವ್ರಿಥಿಂಗ್ ವಾಸ್ ಲೈಬ್ರರಿ. ಸೊ ಅನ್ಪ್ರೊಡಕ್ಟಿವ್ ಡೇ ದಿನ ಅಂದ್ರೆ ಏನ್ ಮಾಡ್ತಿದ್ರಿ ಸರ್? ಹೌ ವುಡ್ ಯು ಎಂಗೇಜ್ ಯೋರ್ ಸೆಲ್ಫ್? ಸೊ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನನಗೆ ಆ ಥರನೂ ಯಾವತ್ತೂ ಆ ಥರ ಅನಿಸ್ಲಿಲ್ಲ ಈ 2 ಇನಿಷಿಯಲ್ ಅಟೆಂಪ್ಟ್ ಇರೋದ್ರಿಂದ. ಸೊ ಆ ಕಾನ್ಫಿಡೆನ್ಸ್ ಇತ್ತು, ಎನರ್ಜಿನೂ ಇತ್ತಲ್ಲ. ಸೊ ಆ ಥರ ಅನ್ಪ್ರೊಡಕ್ಟಿವ್, ನಾನು ಸ್ವಲ್ಪ ಡಿಪ್ರೆಷನ್ ಆಗಿದ್ದೀನಿ, ಡಿಮೋಟಿವೇಟ್ ಆಗ್ತಿದ್ದೀನಿ ಅಂತ ಅನಿಸ್ಲಿಲ್ಲ. ಸೊ ಸಿವಿಲ್ಸ್ ಇಂಟರ್ವ್ಯೂ ಕೊಟ್ಟ ಮೇಲೆ ಸ್ವಲ್ಪ ಅನಿಸ್ತು. ಸೊ ಐ ಕುಡ್ ಹ್ಯಾವ್ ಡನ್ ಬೆಟರ್ ಅಂತೇಳಿ. ಬಟ್ ದಟ್ಸ್ ಹೌ ಇಟ್ ವರ್ಕ್ ಸಮ್ಟೈಮ್ಸ್, ಫಸ್ಟ್ ಟೈಮ್ ಆಗಿರೋದ್ರಿಂದ. ಸೊ ಅದರ್ವೈಸ್ ಆ ಥರ ಎಲ್ಲೂ ಫೀಲ್ ಆಗಿಲ್ಲ ನನಗೆ. ಅನ್ಪ್ರೊಡಕ್ಟಿವ್ ಅಂತ ಅನಿಸ್ಲೇ ಇಲ್ಲ ನನಗೆಲ್ಲೂ ಈ ಥರ. ನೋಬಡಿ ಕ್ಯಾನ್ ಕನ್ಸೋಲ್ ಅದರ್ ದ್ಯಾನ್ ಯು ಅಂತಾರಲ್ಲ, ನಿಮಗೆ ನೀವು ಏನಂತ ಕನ್ಸೋಲ್ ಮಾಡ್ಕೊಂಡ್ರಿ ಸರ್? ಅದೇ ಸಿವಿಲ್ ಸರ್ವಿಸ್ ಇಂಟರ್ವ್ಯೂ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಎಲ್ಲರೂ ದಿಸ್ ವಾಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ದಟ್ ಯು ಎಂಟರ್ಡ್ ಇಂಟರ್ವ್ಯೂ ಫೇಸ್ ಇನ್ ವೆರಿ ಸೆಕೆಂಡ್ ಅಟೆಂಪ್ಟ್. 24 ಇಯರ್ಸ್ ಇದೆಯಾ ಇನ್ನು. ಬಟ್ ಅಗೇನ್ ದಟ್ಸ್ ಸಿಂಪತಿ ಡಸ್ ನಾಟ್ ಚೇಂಜ್ ದಿ ರಿಸಲ್ಟ್ಸ್. ಅಂಡ್ ಐ ಆಮ್ ಸಿಂಪತಿ ಡಸ್ ನಾಟ್ helps me to encourage myself also. So I don't believe in that kind of way. ಸೊ ಅದಕ್ಕೆ ನನ್ಗೆ ಗೊತ್ತಿತ್ತು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಐ ಡಿಂಟ್ ಶಿಫ್ಟ್ ದಿ ಬ್ಲೇಮ್ ಆನ್ ಅದರ್ಸ್. ಸೊ ಐ ಕುಡ್ ಹ್ಯಾವ್ ಸೆಡ್ ದ ಬೋರ್ಡ್ ವಾಸ್ ವೆರಿ ಡಿಸ್ಕಾರ್ಡಿಯಲ್. ಸೊ ಐ ಡಿಡ್ ಪರ್ಫಾರ್ಮ್ ವೆಲ್ ಬಟ್ ದೇ ಡಿಂಟ್ ಗಿವ್ ಮಾರ್ಕ್ಸ್. ಸೊ ಐ ಡಿಂಟ್ ಡೂ ದಟ್. ಸೊ ಐ ಟೇಕ್ ಮೈ ರೆಸ್ಪಾನ್ಸಿಬಿಲಿಟಿ, ಮೈ ಆಕ್ಷನ್ಸ್. ಸೊ ಐ ಸ್ಟ್ಯಾಂಡ್ ಬೈ ವಿತ್ ಮೈ ಡಿಸಿಷನ್ ಅಂತ ಹೇಳಿ ಚೆನ್ನಾಗಿ ವರ್ಕ್ ಮಾಡಿದೆ ಮೇಡಮ್. ಸರ್ ಇವಾಗ AIR ಬಂದಿದ್ದೀರಾ, ನೀವಿಷ್ಟು ಸ್ಟ್ರಗಲ್ ಇವಾಗಂತಾನೆ ಅಲ್ಲ, ಚೈಲ್ಡ್ಹುಡ್ ಇಂದ ಸ್ಟ್ರಗಲ್ ಫ್ರಮ್ ಅ ರೂರಲ್ ಬ್ಯಾಕ್ ಗ್ರೌಂಡ್ ಇಷ್ಟೆಲ್ಲಾನು, ಆ ಸ್ಟ್ರಗಲ್ನ ಇವತ್ತಿನ ಸಕ್ಸಸ್ ಅಥವಾ ಈ ಸೆಲೆಬ್ರೇಷನ್ ಜಸ್ಟಿಫೈ ಮಾಡುತ್ತಾ ಸರ್? ನಾನು ಬೇಸಿಕಲಿ ಫಾರ್ಮರ್. ಅಪ್ಪ ಫಾರ್ಮರ್ ಇದ್ದಾರೆ, ಅಮ್ಮನೂ ಫಾರ್ಮರ್ ಇದ್ದಾರೆ. ನಮ್ದೇನು ಜಾಸ್ತಿ ಜಮೀನು ಇಲ್ಲ, 1.5 ಎಕರೆ ಇದೆ ಮೇಡಮ್ ನಮ್ದು. ಸೊ ದಟ್ ಟು ಬಿಸೈಡ್ಸ್ ದಿ ರಿವರ್ ಕೃಷ್ಣ. ಸೊ ಎವ್ರಿ ಇಯರ್ ಫ್ಲಡ್ ಆಗುತ್ತೆ ಮನೆಗೆ. ಸೊ ಫ್ಲಡ್ ಆದವಾಗ ಮನೆ ವೆಕೇಟ್ ಮಾಡಬೇಕು, ನಿಲ್ಲಕ್ಕೊಂದು ಮನೆನೂ ಇರಲ್ಲ ನಮಗೆ. ಸೊ ಇಂಥ ಪರಿಸ್ಥಿತಿ ಬಂದಿನ ಅಗೇನ್ ದೀಸ್ ಆರ್ ಆಲ್ ರೀಸನ್ಸ್ ದಟ್ ವಿ ಕುಡ್ ಶೇರ್ ವಿತ್ ಸಂಬಡಿ, ಬಟ್ ದೀಸ್ ಆರ್ ನಾಟ್ ಹರ್ಡಲ್ಸ್ ಫಾರ್ ಅವರ್ ಸಕ್ಸಸ್. ಸೊ ಮೈ ಫಾದರ್ ಅಂಡ್ ಮದರ್ ಹ್ಯಾಸ್ ಪುಟ್ ಕಾನ್ಶಿಯಸ್ ಎಫರ್ಟ್ಸ್ ಟುವರ್ಡ್ಸ್ ಎಜುಕೇಶನ್. ಸೊ ವಿ ಆರ್ 4 ಚಿಲ್ಡ್ರನ್, 4 ಜನ ಇದೀವಿ ನಾವು. ಎಲ್ಲರಿಗೂ ಗ್ರಾಜ್ಯುಯೇಷನ್ ಆಗಿದೆ ನಮ್ದು. ಅಕ್ಕ ಒಬ್ರು ಇಂಜಿನಿಯರ್ ಇದ್ದಾರೆ, ಅಣ್ಣ ಪೊಲೀಸ್ ಇದ್ದಾರೆ, ಇನ್ನೊಬ್ರು BSc ಮುಗಿಸಿದ್ದಾರೆ, ನಾನು BSc ಫಾರೆಸ್ಟ್ರಿ ಮುಗಿಸಿದ್ದೀನಿ. ಸೊ ಅವರು ಇನ್ಸ್ಪೈಟ್ ಆಫ್ ಆಲ್ ಆರ್ಟ್ಸ್ ದೇ ಹ್ಯಾವ್ ಗಿವನ್ ಅ ವೆರಿ ಕಾನ್ಶಿಯಸ್ ಎಫರ್ಟ್ಸ್ ಫಾರ್ ಎಜುಕೇಶನ್ ನಮಗೆ. ಸೊ ಅವರು ಯಾವುದೂ ಆಸ್ತಿ ಮಾಡಿಲ್ಲ. ಸೊ ದೇ ಇನ್ವೆಸ್ಟೆಡ್ ಇನ್ ಅಸ್. ಸೊ ನಮ್ಮನ್ನೇ ಆಸ್ತಿಯಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ಅದು ಒಂದು ಅವ್ರ ಕಾನ್ಶಿಯಸ್ ಎಫರ್ಟ್ ಇರೋದ್ರಿಂದ, ಅದಕ್ಕೆ ತಕ್ಕಂಗೆ ನಾನು ರೆಸ್ಪಾನ್ಸ್ ಮಾಡಿರೋದ್ರಿಂದ ಸೊ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ಅಂತ ಹೇಳಿ ಚೆನ್ನಾಗಿ ಖುಷಿ ಅನ್ಸುತ್ತೆ ಅವಾಗ. ವೆರಿ ನೈಸ್, ಕೇಳಕ್ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್, ವೆರಿ ಥ್ಯಾಂಕ್ ಯು.